ಬೆಂಗಳೂರಲ್ಲಿ ಮರದ ಬೇರು ಆಗಿದ್ದು ಕಾಮಗಾರಿ ನವರಂಗ ಸರ್ಕಲ್ನಲ್ಲಿ ಬೀಳುವ ಹಂತದಲ್ಲಿದೆ ಮರಗಳ ತೆರವುಗೊಳಿಸಿದ್ದಕ್ಕೆ ಸಾರ್ವಜನಿಕರ ಆಕ್ರೋಶ. ನವರಂಗ ಸರ್ಕಲ್ನಲ್ಲಿ ಬೀಳುವ ಹಂತದಲ್ಲಿ ಮರಗಳ ತೆರವುಗೊಳಿಸಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಬೃಹತ್ ಮರ ಧರೆಗುರುಳಿ ಭಾರೀ ಅವಾಂತರವೇ ಸೃಷ್ಟಿಯಾಗಿತ್ತು. ಅನಾಹುತಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಿ, ಮರ ತೆರವು ಮಾಡುವಂತೆ ಸಾರ್ವಜನಿಕರು ಮನವಿಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮರದ ಬೇರು ಆಗಿದ್ದು ಕಾಮಗಾರಿ ಶುರುವಾಗ್ತಾ ಇದೆ. ಸಾಕಷ್ಟು ಪ್ರಾಬ್ಲಮ್ಸ್ಗಳು ಆಗಾಗ ಆಗ್ತಾನೆ ಇರ್ತವೆ. ಅದಕ್ಕೆ ಕಾರಣಗಳನ್ನ ನಾವು ನೋಡ್ತಾ ಹೋದಾಗ ಅಧಿಕಾರಿಗಳ ನಿರ್ಲಕ್ಷ್ಯತನ ಅಂತ ನಮಗನ್ಸುತ್ತೆ. ಎಕ್ಸಾಕ್ಟ್ ಆಗಿ ಇವತ್ತು ಅದು ನಮಗೆ ಸತ್ಯ ದರ್ಶನವನ್ನ ಮಾಡುವಂತಹ, ಯಾಕಂದ್ರೆ ಕಣ್ಣು ಮುಂದೆ ಅಂತಹ ರೀತಿಯಾದಂತಹ ಪರಿಸ್ಥಿತಿ ಈಗ ಕಂಡು ಬರ್ತಾ ಇರುವಂತದ್ದು ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ, ತಾವು ಗಮನಿಸ್ತಾ ಹೋಗ್ಬೋದು. ಇದು ಇಲ್ಲಿ ಏನು ನವರಂಗ್ ಸರ್ಕಲ್ ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಇದು ಒಂದು ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಿನ್ನೆ ತಡರಾತ್ರಿ ಒಂದು ಮರ ಬೀಳುತ್ತೆ. 1:30-12 ಗಂಟೆ ಆ ಸುಮಾರಿಗೆ ಮರ ಕೆಳಗೆ ಧರೆಗುರುಳುತ್ತೆ. ಅದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿ ಆಗಿಲ್ಲ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ, ಇಲ್ಲಿರುವಂತಹ ಸ್ಥಳೀಯರು ಸಹ ಈಗಾಗಲೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಜೊತೆಗೆ ಸಿಬ್ಬಂದಿಗಳು ಕೆಲಸ ಮಾಡ್ಬೇಕು ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಬೇಕಲ್ವಾ. ಯಾಕಂತಂದ್ರೆ ಈಗ ಒಂದು ಬೃಹತ್ ಮರ ಇದೆ, ಈ ಮರದ ಸುತ್ತಮುತ್ತಲು ಇರುವಂತಹ ಬೇರನ್ನ ಕಟ್ ಮಾಡಿದಾಗ ಆ ಮರ ನಿಂತ್ಕೊಳ್ಳುತ್ತಾ, ಅದಕ್ಕೆ ಶಕ್ತಿ ಇರುತ್ತಾ, ಸಂಪೂರ್ಣವಾಗಿ ಅದು ವಾಲುವಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ದೃಶ್ಯಾವಳಿಗಳಲ್ಲಿ ಇದು ಆ ಮರದ ಬೇರು ಮೇಲ್ಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ಬೇರನ್ನ ಈಗಾಗಲೇ ಕಟ್ ಮಾಡಿದ್ದಾರೆ. ಆ ಕಟ್ ಮಾಡಿರೋದ್ರಿಂದಾಗಿ ಮರ ಉರುಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸೊ ಹಾಗಿದ್ದಾಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದನ್ನ ತೆರವು ಕಾರ್ಯವನ್ನ ಈಗಾಗಲೇ ಮಾಡಬೇಕು. ಏನು ಸಮಸ್ಯೆಗಳು ಕ್ರಿಯೇಟ್ ಆದ್ಮೇಲೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಬರೋದಕ್ಕಿಂತ ಅದನ್ನ ಮುಂಚಿತವಾಗಿ ಕ್ಲಿಯರ್ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಅದು ಸತ್ಯವೂ ಹೌದು, ನಮಗೆ ಕಾಣ್ತಾ ಇದೆ, ನೋಡ್ಬೋದು ನಾವು. ಈ ರೀತಿಯಾಗಿ ಬೇರ್ ಕಂಡು ಬರ್ತಾ ಇದೆ. ಈ ಮರ ಯಥಾವತ್ತಾಗಿದೆ. ಇದನ್ನ ಈಗಾಗಲೇ ಯಾಕಂತಂದ್ರೆ ತುಂಬಾ ಬೃಹತ್ ಮರ ಇದೆ, ಸುತ್ತಮುತ್ತಲು ಶಾಪ್ಗಳಿದಾವೆ, ಮನೆ ಇದೆ, ಸಾಕಷ್ಟು ಜನ ವಾಹನ ಸವಾರರು ಇಲ್ಲಿ ಓಡಾಡ್ತಾರೆ. ಯಾರ ಮೇಲೆ ಬಿದ್ರೆ ಯಾರು ಹೊಣೆ, ಯಾರ ಜೀವಕ್ಕೆ ಯಾರು ಹೊಣೆ ಆಗ್ತಾರೆ ಅನ್ನುವಂಥದ್ದನ್ನ ಈಗಾಗಲೇ ಸ್ಥಳೀಯರು ತಮ್ಮ ನೋವನ್ನ ಈಗ ಹೇಳ್ಕೊಂಡಿದ್ದಾರೆ. ಶಾಪ್ಗಳು ಸಹ ಇದಾವೆ, ಯಾವಾಗ ಬೀಳುತ್ತೋ ಅಂತ ಗೊತ್ತಿಲ್ಲ. ಈ ಸಮಸ್ಯೆನ ಎಚ್ಚೆತ್ಕೊಂಡು ಕ್ಲಿಯರ್ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ನಮ್ಮೊಟ್ಟಿಗೆ ಸ್ಥಳೀಯರು ಒಂದು ಆರೋಪವನ್ನ ಮಾಡಿರುವಂತಹದ್ದು. ನಮ್ಮ ಅಧಿಕಾರಿಗಳು ಯಾವಾಗ್ಲೂ ಸಮಸ್ಯೆ ಆದ್ಮೇಲೆ ಅಥವಾ ಸಾವು ಆದ್ಮೇಲೆನೆ ಎಚ್ಚೆತ್ಕೊಳ್ಳುವಂತ ಕೆಲಸದಲ್ಲಿ ಈಗಾಗಲೇ ಸಾಕಷ್ಟು ಬಾರಿಗಳಲ್ಲಿ ಮುಂದೆ ಬಂದಿದ್ದಾರೆ. ಮತ್ತೆ ಇದು ಈಗಲೂ ಸಹ ಅಂಥದ್ದೇ ಮಾಡ್ತಾರ ಅನ್ನುವಂಥದ್ದನ್ನ ನಮಗೆ ಕಾಡ್ತಾ ಇರುವಂತಹ ಪ್ರಶ್ನೆ. ಇನ್ನು ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮಿ, ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.